ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಅದೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅವರನ್ನು ಅಭಿನಂದಿಸಬೇಕು. ಯಾಕೆಂದರೆ ಸತತವಾಗಿ ಇದು 3ನೇ ಟರ್ಮ್ ಅವ್ರದ್ದು. ಇನ್ನೂ ಕೂಡ ಈಗ ಅವರು ಹಿಂದೆ 12 ವರ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು ಗುಜರಾತ್ನಲ್ಲಿ. ಇವಾಗ ಇದು 12 ವರ್ಷ, ಇನ್ನೂ 3 ವರ್ಷ ಅವಧಿ ಇದೆ. ಸೊ ಹೀಗಾಗಿ ಇದೊಂದು ನಾವೆಲ್ಲ ನಿಜವಾಗ್ಲೂ ಆಚರಣೆ ಮಾಡಬೇಕಾದಂಥ, ವಿಭಜಿಸಬೇಕಾದಂಥ ಇದು. ಯಾಕೆಂದರೆ ಭಾರತ ದೇಶ ಅವರ ನಾಯಕತ್ವದಲ್ಲಿ ಆರ್ಥಿಕವಾಗಿ ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಇವತ್ತು ಜಾಗತಿಕ ಸಮಸ್ಯೆಗಳಿದ್ರೂ ಕೂಡ, ಹಲವಾರು ಜಾಗತಿಕ ಅನಿಶ್ಚಿತೆ ಇದ್ರೂ ಕೂಡ ಇವತ್ತು ಭಾರತದ ಆರ್ಥಿಕ ಪ್ರಗತಿ ಇವತ್ತು 7.7% ಇದೆ. ಯಾವುದೇ ಅಮೆರಿಕದಲ್ಲೂ ಕೂಡ, ಅಮೆರಿಕ ಕೂಡ ಅದರದ್ದು ಆರ್ಥಿಕ ಪ್ರಗತಿ ಹಿಂದಕ್ಕೆ ಹೋಗಿದೆ, ಚೀನಾದ ಪ್ರಗತಿ ಹಿಂದಕ್ಕೆ ಹೋಗಿದೆ. ನಂತರ ಇಷ್ಟೆಲ್ಲ ಇವತ್ತು ಕೊಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಇವತ್ತು ಭಾರತೀಯ ಸಾಮಾನ್ಯ ಪ್ರಜೆಗಳಿಗೆ ಇವತ್ತು ಬೆಲೆ ಜಾಸ್ತಿ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಪ್ರಮಾಣ ಅಂದರೆ ಪೆಟ್ರೋಲು ಡೀಸೆಲ್ ಏರಿಕೆ ಪ್ರಮಾಣ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಆಗಿದೆ. ಏರಿಕೆ ಆಗಿರೋದು ನಿಜ, ಆದರೆ ಬೆಲೆ ಏರಿಕೆ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಆಗಿದೆ. ಹೀಗಾಗಿ ಇವತ್ತು ಅಂದರೆ ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರೀಯ ರಕ್ಷಣೆ ವ್ಯವಸ್ಥೆ ತುಂಬ ಚೆನ್ನಾಗಾಗ್ತಾ ಇದೆ ಇವತ್ತು ಭಾರತೀಯ ರಕ್ಷಣೆ. ಯಾಕೆಂದರೆ ಇವತ್ತು ಭಾರತ ರಕ್ಷಣಾ ವ್ಯವಸ್ಥೆಗೆ ಸುಮಾರು 8.5 ಲಕ್ಷ ಕೋಟಿ ಇವತ್ತು ಇಟ್ಟಿದ್ದಾರೆ ಹಣವನ್ನು. ಸೊ ಈ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ನಾವು ಅಭಿನಂದಿಸ್ತೇವೆ. ಯಾಕೆಂದರೆ ಭಾರತ ದೇಶ ಅವರ ನಾಯಕತ್ವದಲ್ಲಿ ಸದೃಢವಾಗಿದೆ ಮತ್ತು ಪ್ರಗತಿಯತ್ತ ಸಾಗಿದೆ. ಇವತ್ತು ಭಾರತದ ಬಗ್ಗೆ ವಿಶ್ವದಲ್ಲಿ ಗೌರವ ಹೆಚ್ಚಾಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.